ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಜೈಸ್ವಾಮಿ TM ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ನನ್ನ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸ್ನೇಹಿತರುಗಳು ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಯಾವುದೋ ಒಂದು ವಿಷಯ ತಿಳಿಸಿದ್ರೆ ನಾನು ಆ ವಿಷಯದಲ್ಲಿ ಒಂದು ಮೆಸೇಜ್ ಇದ್ದೇ ಇರ್ತದೆ ಮತ್ತು ವಿಷಯಗಳನ್ನ ಜಾಸ್ತಿ ರಬ್ಬರ್ ಹೇಳ್ದಂಗೆ ಹೇಳಿಲ್ಲ, ಆದಷ್ಟು ನಿಮಗೆ ಬೇಗನೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ, ನೀವು ನೋಡಿರ್ಬೋದು, ನಮ್ಮ ಎಲ್ಲರೇ ಆಗಲಿ ದೊಡ್ಡ ದೊಡ್ಡ ಶ್ರೀಮಂತರು ಜಮೀನು ತಗೋತಾರೆ, ಎಸ್ಟೇಟ್ಗಳು ಮಾಡ್ತಾರೆ, ಕಾಂಪೌಂಡ್ ಹಾಕ್ತಾರೆ. ಆದರೆ ಕಾಂಪೌಂಡ್ ಹಾಕ್ಬೇಕಾದ್ರೆ ಎಲ್ಲಿ ಜಾಗ ಬಿಟ್ಕೋಬೇಕಂತ ಒಬ್ರಿಗೂ ಗೊತ್ತಿಲ್ಲ. ಎಲ್ಲಿ ಬೇಕಲ್ಲಿ ಜಾಗ ಬಿಟ್ಕೋದ್ರೆ ಎಲ್ಲಿ ಅನುಕೂಲ ಅಂತ ಅಲ್ಲಿ ಬಿಟ್ಕೊಬಿಡ್ತಾರೆ. ಆದರೆ ಅವ್ರ ಎಸ್ಟೇಟ್ಗಳು ಎಷ್ಟೋ ಪಾಳು ಬಿದ್ದಾವೆ, ನೋಡಿದ್ದೀನಿ ನಾನು. ಪಾಳು ಬಿದ್ದಾವೆ, ಕೆಲಸ ಆಗಲ್ಲ, ಅರ್ಧಂಬರ್ಧ ನಿಂತವೆ, ಕೆಲಸಗಳು ಸಾಗಲ್ಲ ಅನ್ನೋದು ನಮ್ಮೂರ್ತವೆ ನಾನು ಹೆಚ್ಚಿಗೆ ಬೇಜಾನು ನೋಡಿದ್ದೀನಿ. ಅದೆಲ್ಲ ಮೇನ್ ಏನಪ್ಪ ಅಂದರೆ ಅವ್ರಿಗೆ ಹೋಗಿ ದಾರಿನ ಎಸ್ಟೇಟ್ಗಳಿಗೆ ಚೆನ್ನಾಗಿ ಮಾಡ್ಕೊಳ್ಳಿಲ್ಲ. ಯಾವ ಜಾಗದಲ್ಲಿ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಎಲ್ಲೆಲ್ಲೋ ಮಾಡ್ಕೊಬಿಟ್ಟವ್ರೆ. ಆದ್ದರಿಂದ ನಮ್ಮ ಸ್ನೇಹಿತರುಗಳು ನಾನು ಒಂದು ಮಾತು ಹೇಳ್ತೀನಿ, ಯಾವ ಜಾಗದಲ್ಲಿ ನೀವು ಗೇಟ್ಗಳನ್ನ ಬಾಗಿಲುಗಳನ್ನ ಮಾಡಿಕೊಂಡ್ರೆ ನಿಮ್ಮ ಎಸ್ಟೇಟ್ಗಳು ಚೆನ್ನಾಗಿ ಅಭಿವೃದ್ಧಿ ಆಯ್ತವೆ ಅಂತ ಅದು ಹೇಳ್ತೀನಿ ನೋಡಿ ಸ್ನೇಹಿತರೆ. ಯಾವ ಜಾಗದಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಮಡಿಕೇಬೇಕು ನೀವು ಜಾಸ್ತಿ, ಅಥವಾ ಉತ್ತರಗಾಲ ಅಥವಾ ಪೂರ್ವಕ್ಕೆ ನೀವು ಗೇಟ್ನ ಬಿಟ್ಟಿದ್ದೇ ಆದರೆ, ಜಾಗನ ನೀವು ಅಲ್ಲಿ ಓಡಾಡೋದೇ ಆದರೆ ನಿಮ್ಮ ಎಸ್ಟೇಟ್ಗಳು ಅಭಿವೃದ್ಧಿ ಆಯ್ತವೆ, ಚೆನ್ನಾಗಾಯ್ತವೆ. ಇದನ್ನು ನೀವು ತಿಳ್ಕೊಳ್ಳಿ ನನ್ನ ಸ್ನೇಹಿತರು ಅಂತ ನಾನು ತಿಳಿಸ್ತಾ ಇದ್ದೀನಿ. ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ, ನನ್ನ ಒಬ್ಬಂದೇ ಎಲ್ಲ ನೀವೇ ಬೇಕಾದ್ರೆ ಬೇಜಾನು ಬಿಟ್ಟಿರೋ ಎಸ್ಟೇಟ್ಗಳನ್ನ ನೋಡಿ ಯಾವ ಥರ ಆಗವೆ ಅಂತ, ಎಲ್ಲೇ ಜಾಗ ಬಿಟ್ಕೊಂಡವ್ರು ಅಂತ ಅದೆಲ್ಲ ನಾನು ಪರಿಶೀಲನೆ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಆದ್ದರಿಂದ ನನ್ನ ಸ್ನೇಹಿತರುಗಳು ಯಾರು ಎಸ್ಟೇಟ್ ಮಾಡ್ತಬೇಕಂತ ಇದ್ದೀರಿ, ನಾವು ಮತ್ತು ಜಮೀನುಗಳನ್ನ ನಾವು ಬಾಗಿಲು ಬಿಡ್ಕೋಬೇಕಂತ ಇದ್ದೀರಿ, ಅವೆಲ್ಲ ನೀವು ಯಾವತ್ತೂ ದೇವಮೂಲೆಯಲ್ಲಿ ಬಾಗಿಲು ಬಿಡ್ಕೋಬೇಕಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ.